ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾವು ಆರಾಮಿದ್ದೆ ನೋಡ್ರಿ. ಈಗ ಮಧ್ಯಾಹ್ನ ಟೈಮ್ ಸಮೂನು ಸಾಲಿಂತ ಬಂದನ್ರಿ. ಈಗ ಬ್ಲೌಸ್ ಹೊಲಿಬೇಕ್ರಿ. ಈಗ ಊರಿಗೆ ಬೇರೆ ಹೋಗೋದಾರೆ, ಅದಕ್ಕೆ ಈಗ ಒಂದು ಬ್ಲೌಸ್ ಹೊಲಿಲಿಕತ್ತೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ, ಹೆಂಗಿದ್ರ ಕಂಪ್ಲೀಟ್ ಆಗಿ ಬ್ಲೌಸ್ ಹೊಲಿಯೋದ ಯಾವ ರೀತಿ ಅಂತ ಹೇಳಿ ನೋಡ್ಕೊಂಬರಮಂತ್ರಿ. ಇಲ್ಲಿ ನೋಡ್ರಿ, ನಮ್ಮ ಸಮೃದ್ಧಿಗೆ ನಾನು ನೀನು ಹೊಲಿದ ಡ್ರೆಸ್ ನೋಡ್ರಿ ಹೆಂಗೆ ಕಾಣಿಸಕತ್ತದ ಅಂತ ಹೇಳಿ. ಸಮೃದ್ಧಿ ಕೈ ತಾಳ್ಬಿಡಮ್ಮ. ಕೈ ನಿದ್ದಿಗಣಗಳಾರಕಿ ಮಕ್ಕೊಂಡಿದ್ದಾಳ. ನಿನ್ನೆ ನಾನು ಹೊಲ್ದಿದ್ದ ಫ್ರಾಕ್ ನೋಡ್ರಿ ಹೆಂಗೆ ನಮ್ಮ ಸಮೃದ್ಧಿಗೆ ಅಂಗಿ ಅಂತೀವ್ರಿ ನಾವು. ನಿನ್ನೆ ನಾನು ಹೊಲ್ದಿ ಅಂಗಿ ನೋಡ್ರಿ, ಇದು ಚಂದ ಅನ್ಸತ್ರಿ. ಹಿಂದೆ ಡೋರಿ ಹಚ್ಚಿನಲ್ರಿ, ಡೋರಿ ಕೆಟ್ಟೀನಿ. ಈ ಕಡೆ ತಿರುಗು, ಹಿಂಗೆ ತಿರುಗು, ಹಿಂಗೆ ತಿರುಗು, ತಿರುಗು. ಇದಕ್ಕೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡ್ತೀನಿ ರೀ ಈಗ ನಾ. ಆಮೇಲೆ ಇಲ್ಲಿ ನೋಡ್ರಿ ಡೋರಿ ಹಚ್ಚಿನ ಈ ರೀತಿ ಕಟ್ಬಿಟ್ಟಿನಿ ರೀ. ಸಮೃದ್ಧಿ ಈಗ ನೋಡ್ರಿ ಬ್ಲೌಸ್ ಹೊಲಿಯಮ್ರಿ. ಇವೆಲ್ಲ ಮಾರ್ಕ್ ಮಾಡಿ ಇಟ್ಟಿನಲ್ರಿ. ಈಗ ಮೊದಲ ಎದುರಿನ ಭಾಗ ಹೊಲಿತೀನಿ. ಈಗ ನೋಡ್ರಿ ನಾವೆಲ್ಲ ಟಕ್ಸ್ ಹಾಕ್ಲಕ್ಕ ನಿನ್ನೇನು ಮಾರ್ಕ್ ಮಾಡ್ಕೊಂಡಿಲ್ರಿ. ನಿನ್ನೆ ವಿಡಿಯೋಸ್ ಯಾರೆಲ್ಲ ನೋಡಿಲ್ಲ, ಕಟಿಂಗ್ ವಿಡಿಯೋ ನೋಡ್ರಿ. ಅದು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಈಗ 4 ಟಕ್ಸ್ ಫಸ್ಟ್ 4 ಟಕ್ಸ್ ರೆಡಿ ಮಾಡ್ಕೊಂಡು ಎರಡೆರಡು ಹೊಲಿಗೆ ಹಾಕ್ಬೇಕಾಗ್ತದೆ. 4 ಟಕ್ಸಿಗೆ ಅವ್ರ ಕೈಯಲ್ಲಿ ಮದುಮಕ್ಕಳ ಕೈಯಲ್ಲಿ ಕೈ ಹಿಡಿದ ದೊಡ್ಡವರ ನೆರಗಾಡಿಸ್ತಾರೆ. ಅವ್ನಿಗೆ ಕೈ ಕೆಡಿಸ್ತಾರಂತ ನಿನ್ಕ ಬಿರ್ಸ್ ಮಾಡ್ತಾನೆ. ನಿಮ್ಮ ಹಾಕಲ ಬಿರ್ಸ ನಾಳೆಗೆ ಮಾಡ ನಿನ್ಗೆ ಲಗ್ನ ಪಪ್ಪ ಮಗ ಮಾತಲ್ಲ. ಸರಿ ಕಲ್ತಿ ಚಜ್ಜು ಕಾಲ ಮೇಲೆ ಹಿಡಿದಾಗತ್ತಾವ. ಸರಿ ಅಪ್ಪು. ಗಾಡಿ ಇವತ್ತು ಹಡಿ ಹಡಿ ಹಡಿ. ಏಯ್ ಸರಿ ಸಿಗಸ್ಬಾರ್ದು, ಸುದ್ದಿ ಸಿಗುತ್ತೆ. ಈಗ ನೋಡ್ರಿ ಒಂದು ಸೈಡಿಂದ ಟಕ್ಸ್ 4 ಟಕ್ಸ್ ಹಾಕೊಂಡೇನ್ರಿ. ಈಗ ಇದೇ ರೀತಿ ಇನ್ನೊಂದು ಸೈಡಿಂದ ಬಿ ಟಕ್ಸ್ ಹಿಡಿತೀವಿ ನೋಡ್ರಿ. ಇವಾಗ ನಮ್ಮ ಕಡೆಗೆ ಅಂತಂದ್ರೆ ಇವಾಗ ನೋಡ್ರಿ ಇವಾಗ 4 ಟಕ್ಸ ಹಿಡಿಯೋದ ಆಯ್ತು. ಇದೇ ರೀತಿ ಈಗ ಈಗ ನೋಡ್ರಿ ನಾನು ಒಂದು ಸೈಡಿಂದ ಈಗ ಕ್ರಾಸ್ ಬೆಲ್ಟ ಹಚ್ಚಿನ್ರಿ. ನನ್ನ ಕ್ರಾಸ್ ಬೆಲ್ಟ ಒಟ್ಟ ತುಕಡಿ ತೊಗೊಂಡಿಲ್ರಿ. ಇದು ಏಕಟ್ 2 ಕ್ರಾಸ್ ಬೆಲ್ಟ್ ಒಂದೇ ಸರ್ತಿ ರೆಡಿ ಮಾಡ್ಕೊಂಡ್ರಿ. ಅಂದ್ರೆ ಇಲ್ಲ ಹೊಲಿಗೆ ಹಾಕತ್ತಲ್ರಿ, ನೀವು ತುಕಡಿ ತೊಗೊಂಡ್ರಿ ಇಲ್ಲಿ 2 ಸೈಡ್ ಹೊಲಿಗೆ ಹಾಕೋಬೇಕತ್ರಿ. ನಾನು ಈ ಕಡೆ ತೊಗೊಂಡಿನ್ರಿ. ಈಗ ನಾನು ಇಲ್ಲೇನು ಕ್ರಾಸ್ ಬೆಲ್ಟ ನೀನು ಕಟ್ ಮಾಡ್ಕೊಂಡಿಲ್ರಿ ಅವ ಇದು ಕ್ರಾಸ್ ಬೆಲ್ಟ. ಈಗ ನಾನು ಹಚ್ಚ ತೋರಿಸ್ತೀನಿ. ಒಂದು ಹಚ್ಚಿನ್ರಿ ಈಗ ಆಲ್ರೆಡಿ. ಈಗ ಇನ್ನೊಂದು ಸೈಡ ಯಾವ ರೀತಿ ಹಚ್ಚೋದಂತ ತೋರಿಸ್ತೀನಿ ರೀ ನಾನು. ಇಲ್ಲಿ ನೋಡ್ರಿ ಈ ರೀತಿ ಕ್ರಾಸ್ ಬೆಲ್ಟ್ ತೊಗೊಳೋದ್ರಿ. ತೊಗೊಂಡ ಈ ರೀತಿ ಹಿಡಿದು ಹಿಂಗಿಟ್ಟು ಇಲ್ಲಿಂದ ಹೊಲಿಗೆ ಸ್ಟಾರ್ಟ್ ಮಾಡ್ಬೇಕ್ರಿ. ಇದು ಟಕ್ಸ್ ಪಾಯಿಂಟ್ ಏನಿರುತ್ತಲ್ರಿ, ಇದು ಈ ರೀತಿ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕ್ರಿ. ಈಗ ಎರಡೆರಡು ಹೊಲಿಗೆ ಹಾಕ್ಬೇಕ್ರಿ. ಒಂದು ಹಾಕಿದ್ರೆ ನಡೀತೀವಿ. ಆದರೆ 2 ಅಂದ್ರೆ ನಾವು ಬೇರೆ ಬ್ಲೌಸ್ ಹೊಲಿತೀವಿ ಅಂತಂದ್ರೆ ನಾವು ಕಂಪಲ್ಸರಿಯಾಗಿ 2 ಹೊಲಿಗೆ ಹಾಕೇಬೇಕಾಗ್ತದೆ ರೀ. ಈಗ ನಮ್ಗೆ ಅಂತಂದ್ರೆ ನಡೀತದೆ ರೀ, ನಾವು ಒಂದೇ ಹಾಕ್ಕೊಂಡ್ರಿ. ಆದ್ರೂ ನಾನು ಕೂಡ 2 ಹಾಕ್ಲತ್ತೀನಿ. ಇದು ಮಿಷಿನ್ಕ ಅಂದ್ರೆ ಅಮೌಂಟ್ ಎಷ್ಟು ಕೊಟ್ಟಿರಿ ಅಕ್ಕ ಅಂತ ಹೇಳಿ ಹೇಳ್ತೀರಿ. ಇದಕ್ಕೆ ನನಗೆ ಮಿಷಿನ್ಕ ಅಮೌಂಟ 6,000 ರೂಪಾಯಿ ಬಿದ್ದದು.
7,500 ಹೇಳಿದ್ರಿ ಅವ್ರು, ಆದ್ರೆ ಮತ್ತೆ 6,000 ರೂಪಾಯಿ ಕೊಟ್ಟಾರ್ರಿ. ಈಗ ನೋಡ್ರಿ ಇದ ಈ ರೀತಿ ನಾನು ಒಂದ್ ಸೈಡ್ ಈಗ ಕ್ರಾಸ್ ಬೆಲ್ಟ್ ಹಚ್ಕೊಂಡಿನ್ರಿ. ಹಚ್ಕೊಂಡ್ ಮೇಲಿಂದಲ್ರಿ ಇದು ಈ ರೀತಿ ನೋಡ್ರಿ ಈ ರೀತಿ ಮಡಚ್ಕೊಂಡ ಈಗ ನಾವು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿವಲ್ರಿ, ಇದ ಇನ್ನೊಂದ್ ತಗಿನ ಕ್ರಾಸ್ ಬೆಲ್ಟ್. ಈ ಕ್ರಾಸ್ ಬೆಲ್ಟಿಗೆ ಹಿಂಗ್ ಹಿಡ್ಕೊಂಡ ಈಗ ನಾವಿಲ್ಲಿ ಹೊಲಿಗೆ ಹಾಕೊಳಮ್ರಿ. ವಿಡಿಯೋ ಮಾತ್ರ ಲೆಂತಿ ಆಗ್ತದ್ರಿ, ಆದ್ರೆ ಕಂಪ್ಲೀಟ್ ವಿಡಿಯೋನ ನೋಡ್ರಿ, ನಿಮ್ಗೆ ಕರೆಕ್ಟಾಗಿ ಕಾಫಿ ಸಿಗೋ ಕಾಫಿ ಸಿಗಿ. ಈಗ ನೋಡ್ರಿ 2 ಹೊಲಿಗೆ ಹಾಕ ಕಂಪ್ಲೀಟ್ ಅಂದ್ರೆ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಇಲ್ಲಿ. ಯಾಕಂತಂದ್ರೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕ್ರಿ ಇಲ್ಲಿ. ಈಗ ನೋಡ್ರಿ ಈಗ ಈ ರೀತಿ ಬಿಚ್ಕೊಂಡ್ಬಿಟ್ರ ಆಯ್ತು ನೋಡ್ರಿ. ಯಾಕೋ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದು ನೋಡ್ರಿ. ಇದು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಅದರಿ, ಇದನ್ನ ಕಟ್ ಮಾಡ್ಬೇಕು. ಈಗ ಉಪ್ಪಟ್ಟಿ ಮತ್ತೆ ಕಾಜಾಪಟ್ಟಿ ಹಚ್ಕೊಂಡ್ಬಿಟ್ಟು ಈ ರೀತಿ ಇದು ಹೊಲಿಗೆ ಬಂದಿಲ್ಲ ಈ ಕಡೆ ಸೈಡಿಗೆ ಮಡ್ಚ್ಕೋಬೇಕತ್ರಿ. ಆದ್ರೆ ಇದು ಪೂರ್ತಾಗಿ ಇದ್ದಿರ್ತದ್ರಿ, ಇದು ಹೊಲಿಗೆ ಹುಚ್ಚಂಗಿಲ್ರಿ. ಹಂಗಾಗಿ ನಾನು ಏನು ಮಡ್ಸಂಗಿಲ್ರಿ, ಡೈರೆಕ್ಟ್ ಆಗಿ ಈಗ ಹಚ್ಬಿಡ್ತೀನಿ. ಇದ ಕಾಜಾ ಪಟ್ಟಿ ಹಚ್ತೀನಿ, ಉಪ್ಪು ಪಟ್ಟಿ ಹಚ್ತೀನಿ. ಕಾಜಾ ಪಟ್ಟಿ ಹಚ್ಚೋದ ಆಮೇಲೆ ತೋರಿಸ್ತೀನಿ. ಹೊಲಿಗೆ ಹಾಕೊಂಡ್ರಿ ಸರಿ ಸರಿ ಈ ರೀತಿ ಹಿಡಿದ ಸರಿ. ಈಗ ಹಿಂಗೆ ಮಾಡ್ಕೊಂಡ ಈ ಕಡೆ ಏನದಲ್ರಿ ಈ ಸೈಡಿಗೆ ಒಂದು ಹೊಲಿಗೆ ಹಾಕೊಂಡ್ಬಿಡ್ಬೇಕ್ರಿ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡು ಹೀಗೆ ಮಾಡಿ ಈ ರೀತಿ ಮಡಚ್ಕೊಂಡ ಈಗ ಈ ಸೈಡ ಹೊಲಿಗೆ ಹಾಕೊಂಡ್ಬಿಡೋಣ. ಉಪ್ಪಟ್ಟಿ ರೆಡಿ ಆಯ್ತ್ರಿ. ಹೋಗ್ಬೇಕತ್ತ ಹೋಗ್ತೀನಿ. ನೋಡ್ರಿ ಪಟ್ಟಿ ರೆಡಿ ಆಯ್ತು ನೋಡ್ರಿ. ಇದು ಈ ರೀತಿ ಈಗ ಕಾಜಾ ಪಟ್ಟಿನೂ ಸೇಮ್ ಇದೇ ತರ ರೀ, ಆದ್ರೆ ಅದು ಮಡ್ಚೋದು ಒಂದ್ ಸ್ವಲ್ಪ ಸಪ್ರೇಟ್ ಬೇರೆ ತರ ಬರ್ತದೆ. ಅದು ಬಿಡಿ ಇದು ಕಾಜಾ ಮಾಡಕ್ರಿ. ಸರಿ ಇದು ಕಾಜಾ ಮಾಡ್ಬೇಕಂತಂದ್ರ ಈ ರೀತಿ ಸೀದಾ ಭಾಗ ಇಟ್ಕೊಂಡ ಈ ಕಡೆ ಬ್ಲೌಸ್ ಇಟ್ಟು ಈಗ ಹೊಲಿಗೆ ಹಾಕಂಬ್ರಿ. ಈಗಿದ ಡಿಸೈಡ್ ಮಾಡ್ಕೊಂಡು
ಒಂದ ಇದ್ರ ಮೇಲೆ ಹೊಲಿಗೆ ಹಾಕ್ಬೇಕು. ಈಗ ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ಕಟ್ ಮಾಡ್ಕೊಂಡು ಸ್ವಲ್ಪ ಬಟ್ಟೆ ಬಿಟ್ಟು ಈ ರೀತಿ ಮಾಡಿಸ್ಕೊಂಡು ಈಗ ಇದೇ ಬಟ್ಟೆ ಈ ರೀತಿ ಮಾಡ್ಸ್ಕೊಂಡು ಅಂದ್ರೆ ಈ ಕಡೆ ಅದಕ್ಕೆ ಪಟ್ಟಿಗೆ ಅಂತಂದ್ರೆ ನಾವು ಒಳಗೆ ಮಾಡ್ಸ್ಕೋಬೇಕು. ಆದ್ರೆ ಈಗ ಇಲ್ಲೇ ನೋಡ್ರಿ ಜಾಯಿಂಟ್ ಮಾಡಿದಲ್ರಿ, ಜಾಯಿಂಟ್ ಮಾಡಿದ್ದ ಕಾಣಿಸ್ಲಾರ್ದಂಗ ಮಾಡ್ಸ್ಕೊಂಡ್ಬಿಡ್ಬೇಕು ಉಪ್ಪು ಪಟ್ಟಿ ಅಂತಂದ್ರೆ. ಸ್ವಲ್ಪ ಮಷೀನ ಹಿಂಕ ಮುಂಕ ಓಡ್ಸಾಡ್ಬೇಕ್ರಿ. ಸರಿ ಹೋಗ್ ಕಲ್ತಿಗಿ. ನಾವು ಒಂದ ದಪ್ಪ ಹೊಲಿಗೆ ಹಾಕ್ಬೇಕ್ರಿ ಇದು, ಯಾಕಂದ್ರೆ ಇದು ಹೊಲಿಗೆ ಉಚ್ಬೇಕಾಗ್ತದೆ ನಾವು ಉಕ್ಸಿನ ಮನಿ ಮಾಡ್ಕೊಂಡ್ಮೇಲೆ. ಅದಕ್ಕೀಗ ದಪ್ಪ ಹೊಲಿಗೆ ಹಾಕ್ಬೇಕ್ರಿ. ಉಕ್ಸಿನ ಮನಿ ಬ್ಲೌಸ್ ರೆಡಿ ಆದ್ಮೇಲೆ ನಾನು ಉಕ್ಸಿನ ಮನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಎಲ್ಲ ಹೊಲಿಯೋದಾಗ್ಯದ್ರಿ. ಈಗ ಫಿಟ್ಟಿಂಗ್ ಅದ ರೀ, ಫಿಟ್ಟಿಂಗ್ ಇಷ್ಟು ಮಾಡ್ತೀನಿ ರೀ. ಈಗ ಪೂರ್ತಿ ವಿಡಿಯೋಸ್ ಮಾಡೋದಂತೂ ಆಲಿಲ್ರಿ ನನಗನು ಕೆಲಸದಾಗ. ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡ ಮಾರ್ಕ್ ಮಾಡ್ಕೋಬೇಕ್ರಿ. ಫಿಟ್ಟಿಂಗ್ ಅಳತಿ ತಗೊಂಡ್ರಿ. ಇದ ಬಿಟ್ಟು ತಗೋಬೇಕ್ರಿ ಸುತ್ತಾಡ್ತಿ. ನಾಲ್ಕು ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡಾಗ ಎಷ್ಟು ಇಂಚ್ ಬರ್ತದ ನೋಡಮ್ರಿ. ಒಂದ್ ಸೈಡ ಹಿಡಿದು ಮಾಡ್ಬೇಕ್ರಿ, ಒಂದ್ ಸೈಡ ಬಿಟ್ ಮಾಡ್ಬೇಕ್ರಿ. ಇದು 7 ಕರೆಕ್ಟಾಗಿ ಈ ಸೈಡ್ನು ಈ ಸೈಡ್ ಹಿಡಿದು ಬಿಟ್ಟ ಅಳತೆ ತಗೋಬೇಕ್ರಿ. ಆ ಸೈಡ್ ಬಿಟ್ಟು ಈ ಸೈಡ್ ಹಿಡಿದು 7 ಮತ್ತು 4 ಬೆಳಕಿನ ಈಗ ತೋಳಿ ನಂತರ ನನ್ನ ಮೊದಲ ಇಲ್ಲಿ ಅಳತೆ ತಗೊಂಡ್ರಿ. ಸ್ಲೀವ್ ಲೂಸ್ ಎಷ್ಟು ಬೇಕು ಅಂತ ಅಳತೆ ತಗೊಂಡಿನ್ರಿ. ಈಗ ಇದು ಕಂಕ್ಳಿನ ಅಳತೆ ಅಂತಂದ್ರೆ ನಮ್ಮ ಬ್ಲೌಸ್ ತಗೊಂಡ ಈಗ ಹೊಲಿಗೆ ಆಗ್ಬೇಕಾದ್ರೆ ಈ ರೀತಿ ತಗೊಂಡು ಈ ರೀತಿ ಹಿಡಿದು ಎಲ್ಲಿ ಬರ್ತದೆ ಅಲ್ಲಿ ನೋಡಿ ಕರೆಕ್ಟಾಗಿ ಈ ರೀತಿ ಮಾಡ್ಕೊಂಡ್ಬಿಡೋದು. ಇವ ಎರಡು ಹೊಲಿಗೆ ಕರೆಕ್ಟಾಗಿ ಇಲ್ಲಿ ಕೂಡಬೇಕು. ಎಷ್ಟು ಕರೆಕ್ಟಾಗಿ ಇಲ್ಲಿ ಕೂಡ್ಬೇಕು ಅನ್ನೋದು ಫಿಟ್ಟಿಂಗ ಅಷ್ಟ ಕರೆಕ್ಟಾಗಿ ಬರ್ತದೆ.
2-3 ಹೊಲಿಗೆ ಆಗ್ಬೇಕು. ನೋಡ್ರಿ ಈ ಸೈಡ ಫಿಟ್ಟಿಂಗ್ ಐತ್ರಿ. ಈಗ ಇದೇ ಥರನೇ ಈಗ ಇನ್ನೊಂದು ಸೈಡ ಫಿಟ್ಟಿಂಗ್ ಮಾಡ್ಕೋತೀನಿ ರೀ. ನೋಡ್ರಿ ಎಷ್ಟು ನೀಟಾಗಿ ಬಂದ್ರಿ ಫಿಟ್ಟಿಂಗ್. ಈ ಕಡೆ ಒಂದು ಫಿಟ್ಟಿಂಗ್. ಈಗ ನೋಡ್ರಿ ಫ್ರೆಂಡ್ಸ್ ಬ್ಲೌಸ್ ಕಂಪ್ಲೀಟ್ ಆಯ್ತು ರೀ. ಇವತ್ತು ನಾನು ರೆಡಿ ಮಾಡಿರೋಂಥ ಬ್ಲೌಸ್ ರೀ. ನನ್ನ ಕೈಯಾರ ನಾನು ಇವತ್ತು ಫಸ್ಟ್ ಟೈಮ್ ನಾನು ಬ್ಲೌಸ್ ಹೊಲಿದ್ದೀನಿ ರೀ ಇವತ್ತು. ಅಂದ್ರೆ ಮೊದಲೆಲ್ಲ ಹೊಲಿತಿದ್ರಿ. ನಾನಿವಾಗ ಹೊಲಿಯೋದು ಬಿಟ್ಟ ಅಂದ್ರೆ ಬ್ಲೌಸ್ ಹೊಲಿಯೋದು ಬಿಟ್ಟ ಏನಿಲ್ಲ ಅಂತಂದ್ರು ಇವಾಗ ನಮ್ಮ ಸಮೂಗ 5ನೇ ವರ್ಷ ರನ್ನಿಂಗ್ ರೀ. 4 ವರ್ಷ ಕಂಪ್ಲೀಟ್ ಐತ್ರಿ. ಸಮೂಗ್ ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ಬಟ್ಟೆ ಹೊಲಿಯೋದು ಬಿಟ್ಟಿನಿ ರೀ. ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಅಂದ್ರೆ ಈಗ 5 ವರ್ಷ ಐತ್ರಿ ನಾನು ಬಟ್ಟೆ ಹೊಲಿಲಾರ್ದ. ಇವತ್ತು ಹೊಲ್ದ ರೆಡಿ ಮಾಡಿ ನೋಡ್ರಿ ಕಂಪ್ಲೀಟ್ ಆಯ್ತು ನೋಡ್ರಿ. ನಾನು ನನಗೋಸ್ಕರ ಅಂತ ಇವತ್ತು ಬ್ಲೌಸ್ ಹೊಲ್ಕೊಂಡಿನಿ ರೀ. ಮಸ್ತಾಗ್ಯದ್ರಿ ಬ್ಲೌಸ್ ಅಂತೂ. ಇದನ್ನ ಈಗ ಉಕ್ ಹಚ್ಬಿಟ್ಟು ಒಂದಿನ ಹಾಕೊಂಡು ತೋರಿಸ್ತೀನಿ ರೀ ಯಾವ ರೀತಿ ಬಂದಂತೇಳಿ. ಮತ್ತು ನಾನು ಮನೆ ಚೌಕಗಳು ಕಟ್ ಮಾಡಿದ್ರಿ. ಮತ್ತು ಯಾಕೋ ಚೌಕಗಳ ಬ್ಯಾಡ್ ಅನ್ನಿಸ್ತ್ರಿ. ಮತ್ತು ರೌಂಡ್ ಮಾಡೀನಿ ರೀ. ರೌಂಡ್ ಕೊಳ್ಳನ ಮಾಡೀನಿ. ಮತ್ತು ಇದು ಸಾದಾ ಬ್ಲೌಸ್ ರೀ. ಅಸ್ತರ್ ಬ್ಲೌಸ್ನು ಹೊಲಿತೀನಿ ರೀ ನಾನು. ಆದರೆ ಈಗ ಸದ್ಯಕ್ಕೆ ಸಾದಾ ಬ್ಲೌಸ್ ಹೊಲ್ದೀನಿ ರೀ. ನೋಡ್ರಿ ಯಾವ ರೀತಿ ಬಂದಂತೇಳಿ. ಭಾಳ ಅಂದ್ರೆ ಭಾಳ ನನಗಂತೂ ಖುಷಿ ಅನ್ಸಕತ್ರಿ. ನನಗಂತರ ಈ ರೀತಿ ನಂಬುದು ನಾವು ಬ್ಲೌಸ್ ಹಾಕೊಂಡಾಗ ಮತ್ತು ಮಕ್ಕಳಿಗೆ ನಾವು ಹೊಲ್ದು ಕೊಟ್ಟಾಗ ಆ ಖುಷಿನೇ ಬೇರೆ ರೀ. ಹೆಣ್ಮಕ್ಳು ಎಲ್ಲಾನು ಕಲಿಬೇಕಂತ ಅನಿಸ್ತದೆ. ಯಾಕಂತಂದ್ರೆ ನಂಬುದು ನಾವು ಈಗ ಹೊಲ್ಕೊಂಡು ಈಗ ಬೇರೆ ಬಲ್ಯಕ ತೊಗೊಂಡು ಹೋಗಿ ಒಂದೊಂದು ತಿಂಗಳ ತನಕ ಒಂದು 15 ದಿನ 20 ದಿನ ತನಕ ನಾವು ಬ್ಲೌಸ್ ಹಾಕೋ ಬದ್ಲಿ ನಮ್ಗೆ ಯಾವಾಗ ಬೇಕೋ ಅವಾಗ ಪಟ್ಟ ಅಂತೇಳಿ ನಾವು ಕಲ್ತಿದ್ದೇವಪ್ಪ ಅಂತಂದ್ರೆ ನಾವು ಬೇರೆದವ್ರ ಬ್ಲೌಸ್ ಹೊಲಿಲಿಕ್ಕೆ ಇಲ್ರಿ. ನಮಗೆ ಬೇಕಂತಂದಾಗ ಪಟ್ಟ ಅಂತ ಬ್ಲೌಸ್ ಹೊಲ್ದ ಹಾಕೋಬೋದ್ರಿ. ಎಲ್ಲಿಗೆ ಊರಿಗೆ ಹೊಲತ್ತಿರ್ಲಿ ಎಲ್ಲಿಗೆ ಹೊಲ್ತಿರ್ಲಿ ಹೆಣ್ಮಕ್ಳು ಎಲ್ಲಕ್ಕಿಂತ ಮೊದಲ ಬ್ಲೌಸ್ ಒಂದು ಹೊಲಿಯೋದು ಕಲಿತಿರ್ಬೇಕು. ಯಾಕಂತಂದ್ರೆ ಮನ್ಯಾಗ ಮಷಿನ್ ಇತ್ತಂತಂದ್ರೆ ಯಾವಾಗ ಬೇಕು ಅವಾಗ ಹೊಲ್ದ ಹಾಕೋಬೋದ್ರಿ. ಹಾಗಾಗಿ ಇವತ್ತು ನನಗೆ ಭಾಳ ಬೇಸರ ಅಂದ್ರೆ ಬೇಸರ ಆಗಿದ್ರಿ. ಬ್ಲೌಸ್ ಇರ್ಲಾರ್ದಾಗ ಹಾಕೋದು ಒಂದೊಂದು ತಿಂಗಳ 15 ದಿವಸ ತನಕ ಅಲ್ಲೇ ಕೊಟ್ಬಿಟ್ಟು ಬರೋದು. ಇನ್ನೂ ಹೊಲ್ದಿಲ್ಲ ಅಂತ ಅವ್ರು ಹೇಳ್ಬೇಕು. ನಾವು ಎಲ್ಲಿಗಾರ ಹೋಗ್ಬೇಕಾದ್ರೆ ಬ್ಲೌಸ್ ಸಿಗ್ತಿರ್ಲಿಲ್ಲ. ಈಗ ಪಟ್ ಅಂತ ಯಾವಾಗ ಬೇಕು ಅವಾಗ ನಾನು ಯಾವ್ದಾರೆ ಊರಿಗೆ ಹೊಲತ್ತಿರ್ಲಿ ಎಲ್ಲಿಗೆ ಹೊಲತ್ತಿರ್ಲಿ ಒಂದು ಬ್ಲೌಸ್ ಬೇಕಾಯ್ತಂದ್ರೆ ಹೊಲ್ದ ಹಾಕೊಂಡು ಹೋಗ್ಬೋದು ನೋಡ್ರಿ ಆರಾಮಾಗಿ. ನೋಡ್ರಿ ಬ್ಲೌಸ್ ಫಿಟ್ಟಿಂಗ್ ಅದು ಎಲ್ಲ ಮುಗಿದ ಕರೆಕ್ಟಾಗಿ ಮಸ್ತ್ನೇ ಬಂದ್ರಿ. ಇದಕ್ಕೆ ಅವಕ್ಕೆ ಹಚ್ಚಿ ತೊಗೊಂತೀನಿ ರೀ. ಇದಕ್ಕೆ ಸಂಜೆ ಮುಂದಕ್ಕೆ ಹಚ್ಚಿ ಒಂದು ಸ್ವಲ್ಪ ಇವತ್ತು ಹೋಳಿಗೆ ಅದೆಲ್ಲ ಕೈ ಹೊಲಿಗೆ ಮಾಡ್ಬೇಕ್ರಿ. ಕೈ ಹೊಲಿಗೆ ಅದು ಮಾಡ್ತೀನಿ ರೀ. ಇದು ಸಿಂಪಲ್ ಸಾದಾ ಬ್ಲೌಸ್ ರೀ. ಮತ್ತು ಈಗ ನೋಡ್ರಿ ಫ್ರೆಂಡ್ಸ ನನ್ನ ಟೈಟಲ್ ನೋಡಿರ್ತೀರಿ ಈಗ ನಿಮ್ಗೆ ಎಲ್ಲನೂ ಗೊತ್ತಾಗಿರ್ತದೆ. ನಾನು ಮನೆ ಗೋಲ್ಡ್ ತೊಗೊಂಬಂದಿನಿ ರೀ. ಮಷಿನ್ ತೊಗೊಂಬರ್ದೇನ ಗೋಲ್ಡ್ ತೊಗೊಂಬಂದಿನಿ ರೀ. ಗೋಲ್ಡ ಏನು ತೊಗೊಂಬಂದಿನಿ ಅಂತೇಳಿ ಈಗ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ರೀ. ನನಗೋಸ್ಕರ ಅಂತ ಗೋಲ್ಡ ಖರೀದಿ ಮಾಡೀನಿ ರೀ. ಅದು ಯೂಟ್ಯೂಬ್ ಪೇಮೆಂಟ್ಲಿಂತ ರೀ. ಮತ್ತು ನಾನು ಮಷಿನ್ನು ಯೂಟ್ಯೂಬ್ ಪೇಮೆಂಟ್ಲಿಂತ ತೊಗೊಂಡ್ರಿ. ಮತ್ತು ಗೋಲ್ಡ್ನು ಯೂಟ್ಯೂಬ್ ಪೇಮೆಂಟ್ನ್ಯಾಗ ತೊಗೊಂಡಿನಿ ರೀ. ಏನು ಗೋಲ್ಡ್ ತೊಗೊಂಡಿನಿ ಅಂತ ಹೇಳಿ ನೋಡಮಂತ ಬರ್ರಿ ತೋರಿಸ್ತೀನಿ ರೀ. ಈಗ ನೋಡ್ರಿ ನಾನು ತೊಗೊಂಡಿರೋಂಥ ಗೋಲ್ಡ ಹಾಕ್ಕೊಂಡಿಲ್ರಿ. ಇನ್ನು ನಾನು ಹಾಕ್ಕೋಬೇಕಂದ್ರೆ ಈಗಿನ ಬಂಗಾರದ ರೇಟ ಕೇಳಿದ್ರೆ ಅಂತೂ ಭಾಳ ಶಾಕ್ ಆಗತ್ತದ ರೀ. ಯಾಕಂತಂದ್ರೆ ಅಷ್ಟು ರೇಟ್ ರೀ ಈಗ ಬಂಗಾರ ತೊಗೋಬೇಕಂತಂದ್ರೆ. ಈಗ ನಾನು ಏನು ತೊಗೊಂಡಿನಿ ಅಂಥೇಳಿ ನೋಡಮಂತ್ರಿ. ನೋಡ್ರಿ ಮೂಗ್ಬಟ್ಟು ತೊಗೊಂಡಿನಿ ರೀ. ಯಾಕಂದ್ರೆ ಮೂಗ್ಬಟ್ಟು ಕಳ್ಕೊಂಡಿದ್ನಲ್ರಿ ಅದಕ್ಕೆ ಇಂಥ ತೊಗೊಂಡಿನಿ ರೀ ಮೂಗ್ಬಟ್ಟು. ಯಾಕೋ ನನಗೆ ಈ ಥರ ತಂದೀನಿ ರೀ. ಇನ್ನು ಹಾಕ್ಕೊಂಡೇ ಇಲ್ರಿ. ನಾನು ಇದು ಕವರ್ನಾಗ ಕಟ್ಟಿಟ್ಟೀನಿ ರೀ. ಆದರೆ ಯಾಕೋ ಈಗ ಚಂದ ಅನ್ಸವಲ್ರಿ ನನಗಿದು. ಅದಕ್ಕೆ ಇದು ಚೇಂಜ್ ಮಾಡಿಸ್ಬೇಕಂತೇಳಿ ಅಂದ್ಕೊಂಡಿನಿ ರೀ. ನಾಳೆಗೆ ಬಂದ ಒಯ್ತೀವಿ ಅಂತಂದಾರ್ರಿ. ಅವ್ರ ಮನೆಗೆ ಬಂದು ಒಯ್ತೀವಿ ಅಂದಾರ್ರಿ. ಅದಕ್ಕೆ ಇದು ಚೇಂಜ್ ಮಾಡಿಸ್ಬೇಕಲ್ಲತ್ತೀನಿ ರೀ. ನನಗೆ ಯಾಕೋ ಇಷ್ಟ ಅಲ್ಲಿ ಚಂದ ಕಂಡತ್ರಿ ತೊಗೊಂಬಂದೆ. ಆದರೆ ನನಗಿಲ್ಲಿ ಇಷ್ಟ ಆಗಲ್ರಿ ಇದು ಯಾಕೋ. ಇದು ಯಾಕಂದ್ರೆ ಬರೀ ಹಳ್ಳಗಳೇ ಇರ್ತಾವಲ್ರಿ. ಹಾಗಾಗಿ ಅಂದರೆ ಈ ರೀತಿ ಸ್ಟೋನ್ಗಳು ಬರ್ತಾವಲ್ರಿ ಇದಕ್ಕೆ. ಅದರಲ್ಲಿಂದ ಚಂದ ಅನ್ನಿಸ್ತೋ ಇಲ್ಲೋ ನನಗೆ ಅಂತ ಅನ್ಸಕತ್ತದ ರೀ. ಅದಕ್ಕೆ ಇದು ವಾಪಸ್ ಮಾಡ್ಬೇಕಲ್ಲತ್ತೀನಿ ರೀ. ಇದಕ್ಕೆ ಇದಕ್ಕೆ ರೊಕ್ಕ ಇದು ಇಷ್ಟ ಅದ ರೀ ನೋಡೋಕೆ. ಇದಕ್ಕೆ ಎಷ್ಟು ಕೊಟ್ಟು ಗೊತ್ತೇನು ರೀ? 5500 ರೂಪಾಯಿ ರೀ ಇದಕ್ಕೆ. ಇದು ತೊಗೋಬೇಕಂತಂದ್ರೆ
ಅದಕ್ಕೆ ಇದನ್ನು ಚೇಂಜ್ ಮಾಡಿಸ್ಬೇಕಲ್ಲ ತಿನ್ರಿ ನೋಡಿರಿ ಈ ರೀತಿ ಅದ ರೀ ಮೂಗ್ಬೊಟ್ಟು ಗೋಲ್ಡ್ ಮೂಗ್ಬೊಟ್ರಿ ಇದು. ಈಗ ಇದಿಷ್ಟೇ ಹಾಕಿ ಕಟ್ಟಿ ಇಡ್ತೀನಿ ರೀ. ನಾನು ಹಾಕ್ಕೊಳ್ಳಲ್ರಿ ಇದು ಹಾಕ್ಕೋಬೇಕಂತ ಅಂದ್ಕೊಂಡ್ರಿ, ಆದರೆ ಇದು ಚೇಂಜ್ ಮಾಡಿಸ್ತೇವೆ ರೀ. ಚೇಂಜ್ ಮಾಡಿಸಿ ಬೇರೆ ತೊಗೋತೀನಿ ರೀ ಈಗ ನಾನು ತರತ್ತಂದ್ರಿ ನನಗೆ ಮನೆಗೆ ಬಂದಮೇಲೆ ಇಷ್ಟ ಆಗಿಲ್ಲ ರೀ ಇದು.